ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರಗೆ ಈಗ ಸಂಕಷ್ಟ ಎದುರಾಗುತ್ತಾ ಅಂತ ಈಗಾಗಲೇ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಇದರ ಬಗ್ಗೆ ಹೈಕಮಾಂಡ್ನಲ್ಲೂ ಕೂಡ ಚರ್ಚೆ ಆಗಿದೆಯಂತೆ. ಕಾಂಗ್ರೆಸ್ನ ಹೈಕಮಾಂಡ್ ವಲಯದಲ್ಲೂ ಕೂಡ ಬಹುಕೋಟಿ ಹಗರಣದ ತನಿಖೆಗೆ ಎಸ್ಐಟಿ ನೇಮಕ ಕೂಡ ಆಗಿದೆ. ವಿಶೇಷ ತನಿಖಾ ತಂಡದಿಂದ ಸತ್ಯಾಂಶ ಹೊರಬೀಳುತ್ತಾ, ಹಗರಣದಲ್ಲಿ ನನ್ನ ಪಾತ್ರ ಎಳ್ಳಷ್ಟು ಇಲ್ಲ ಅಂತ ಸಚಿವ ನಾಗೇಂದ್ರ ಹೇಳ್ತಿದ್ದಾರೆ. ಅಧಿಕಾರಿಗಳಿಂದಾಗಿ ಈ ರೀತಿ ತಪ್ಪಾಗಿದೆ, ಹಗರಣ ಆಗಿದೆ ಅಂತ ನಾಗೇಂದ್ರ ಹೇಳಿದ್ದಾರೆ. ಹೀಗಾಗಿ ಎಸ್ಐಟಿ ತನಿಖೆಯಿಂದ ಸತ್ಯಾಂಶ ಏನಾದರೂ ಹೊರಬೀಳುತ್ತಾ, ನಿಜಕ್ಕೂ ಏನ್ ಆಯ್ತು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ, ಚಂದ್ರಶೇಖರ್ ಅವರ ಸಾವಿಗೆ ಕಾರಣ ಯಾರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಉತ್ತರ ಸಿಗುತ್ತಾ, 86 ಕೋಟಿ ರೂಪಾಯಿ ವರ್ಗಾವಣೆಯ ಹಿಂದಿನ ಕೈವಾಡ ಕಳಚಿ ಬೀಳುತ್ತಾ. ಈಗಾಗಲೇ ಸಿಬಿಐಗೆ ದೂರು ಕೊಟ್ಟಿದೆ, ಯೂನಿಯನ್ ಬ್ಯಾಂಕ್ ಇಂದ ದೂರು ಕೂಡ ಹೋಗಿದೆ. ಹಾಗಾಗಿ ಈ ತನಿಖೆಯನ್ನ, ಈ ಪ್ರಕರಣವನ್ನ ಸಿಬಿಐ ಅಧಿಕಾರಿಗಳೇ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಈ ಒಂದ್ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಇನ್ನೊಂದ್ ಕಡೆ ಸರ್ಕಾರಕ್ಕೆ ಸಚಿವ ನಾಗೇಂದ್ರ ಅವರು ಏನಾದ್ರೂ ಈ ರೀತಿ ತಪ್ಪು ಮಾಡಿದ್ರು ಅಂತ ಅಂದ್ರೆ, ಈ ಆರೋಪ ಏನಾದ್ರೂ ಸಾಬೀತಾಯ್ತು ಅಂತ ಅಂದ್ರೆ ಒಂದ್ ರೀತಿಯಾಗಿ ಮುಖಭಂಗ. ಈಗಾಗಲೇ ಬಿಜೆಪಿ ನಾಯಕರು ನಿಗದಿ ಮಾಡಿ ಅಂದ್ರೆ ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಜೂನ್ 6ನೇ ತಾರೀಕು ಒಳಗೇನೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ. ಹಾಗಾಗಿ ಇದೆಲ್ಲ ಮುಜುಗರ ಹೆಚ್ಚಾಗೋದಕ್ಕೂ ಮುಂಚೆನೆ, ಪಕ್ಷಕ್ಕೆ ಡ್ಯಾಮೇಜ್ ಆಗೋದಕ್ಕೂ ಮುಂಚೆನೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಈಗಾಗಲೇ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಚನೆ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರಿಗೆ. ಸದ್ಯಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡ್ಲಿ, ಅದಾದ ಬಳಿಕ ಈ ತನಿಖೆ ಎಲ್ಲ ನಡೆದ್ಮೇಲೆ, ಸತ್ಯಾಂಶ ಹೊರಬಿದ್ಮೇಲೆ ನಾಗೇಂದ್ರ ಅವರ ತಪ್ಪು ಏನು ಇಲ್ಲ ಅಂತ ಗೊತ್ತಾದಲ್ಲಿ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬಹುದು ಅನ್ನುವಂತ ಮಾಹಿತಿ ಕೂಡ, ಸೂಚನೆ ರವಾನೆ ಆಗಿದೆಯಂತೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯಾಗಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಈಗಾಗಲೇ ಸಿಬಿಐ ಕೂಡ ತನಿಖೆಗೆ ಮುಂದಾಗಿದೆ, ಇತ್ತ ಎಸ್ಐಟಿ ತಂಡ ಕೂಡ ಇದೆ, ವಿಶೇಷವಾಗಿ ಅಧಿಕಾರಿಗಳ ತಂಡ ರಚನೆ ಆಗಿದೆ. ಯಾವ ನಿಟ್ಟಿನಲ್ಲಿ ತನಿಖೆ ಆಗಿ ನಾಗೇಂದ್ರ ಅವರ ಮೇಲೆ ಬಂದಿರುವಂತ ಈ ಆರೋಪ ಏನಿದೆ, ಅವರೇ ತಲೆದಂಡವನ್ನ ತೆರುವಂತೆ ಆಗುತ್ತಾ, ಅಥವಾ ಅಷ್ಟರೊಳಗೇನೆ ತನಿಖೆ ಎಲ್ಲಿ ಸತ್ಯಾಂಶ ಹೊರ ಬೀಳುತ್ತಾ ಅಂತ. ಈಗಾಗಲೇ ಕೋಟಿ ಕೋಟಿ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಆರೋಪ ಏನಿದೆ, ಹಗರಣ ಏನಿದೆ, ಸಚಿವ ನಾಗೇಂದ್ರ ಅವರು ಮೌಖಿಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದ್ರು. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಚಂದ್ರಶೇಖರ್ ಅವರು ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ. ನನಗೆ ಕಿರುಕುಳ ಆಗ್ತಾ ಇತ್ತು ಅಂತ ಹೇಳಿಲ್ಲ, ಹಾಗಾಗಿ ಅವರ ಹೆಸರು ಕೇಳಿ ಬರ್ತಾ ಇರೋದು. ಈಗ ಸಚಿವ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಈಗ ಸಂಕಷ್ಟ ಎದುರಾಗ್ಬಿಟ್ಟಿದೆ. ನಾಗೇಂದ್ರ ಅವರನ್ನ ಸದ್ಯಕ್ಕೆ ರಾಜೀನಾಮೆಯ ಮೂಲಕ ಸಂಪುಟದಿಂದ ಹೊರ ತೆಗೆದು, ಇದೆಲ್ಲ ಆದ್ಮೇಲೆ ತನಿಖೆ ಪೂರ್ತಿಯಾಗಿ ಸತ್ಯಾಂಶ ಹೊರ ಬಿದ್ಮೇಲೆ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳೋಣ ಅನ್ನುವಂಥ ನಿರ್ಧಾರವನ್ನು ಕೂಡ ಸರ್ಕಾರ ಕೈಗೊಂಡಿದೆಯಂತೆ. ಯಾವಾಗ ಹಾಗಾದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕು.